ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಮಿತಾ ವ್ಲಾಗ್ಸ್ ಇನ್ ಕನ್ನಡ. ಎಸ್ ಫ್ರೆಂಡ್ಸ್, ಇವತ್ತು ಸಂಡೇ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಡೇ ಸಂಡೇನೇ ಲೇಸಿಯಾಗಿ ಸ್ಟಾರ್ಟ್ ಆಗಿದೆ. ಏನೇನೂ ಕೆಲಸ ಆಗಿಲ್ಲ, ಟಿಫನ್ ಅಷ್ಟೇ ಆಗಿದೆ. ಇದ್ರ ಜೊತೆ ಇವತ್ತಿನ ವ್ಲಾಗ್ ಹೇಗೆಲ್ಲ ಇರುತ್ತೆ, ಟೋಟಲಿ ಅನ್ಪ್ಲಾನಡ್ ವ್ಲಾಗ್ ಆಗಿರುತ್ತೆ ಇವತ್ತು. ಬನ್ನಿ ನೋಡೋಣ ಹೇಗೆಲ್ಲ ಇದೆ ಅಂತ ಹೇಳಿ. ಮೆಸ್ಸಿ ಆಗಿದೆ. ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮತ್ತೆ ನಾನು ನಿಮಗೆ ಏನು ಅಡುಗೆ ಮಾಡ್ತಾ ಇದ್ದೀನಿ ಅನ್ನೋದ್ರ ಕಡೆ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ. ಬನ್ನಿ. ಸೊ ಫ್ರೆಂಡ್ಸ್, ಫೈನಲಿ ಕಿಚನ್ ಎಲ್ಲ ಕ್ಲೀನ್ ಆಗಿದೆ, ನೀಟ್ ಮಾಡಿದ್ದೀನಿ. ಅಡುಗೆನೂ ಆಯಿತು, ಊಟನೂ ಆಯಿತು. ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಕಂಪ್ಲೀಟಾಗೆಲ್ಲ ಕಿಚನ್ ಕ್ಲೀನ್ ಮಾಡ್ಕೊಂಡು ಒಟ್ಟೊಟ್ಟಿಗೆ ಅಡುಗೆ ಸಹ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟೆ. ಇನ್ನೊಂದು ಮಾತ್ರ ಬ್ಯಾಲೆನ್ಸ್. ಸೊ ನೋಡಿ, ಕಿಚನ್ ಎಲ್ಲ ಕ್ಲೀನ್ ಆಯಿತು. ಇನ್ನೊಂದು ಮಾತ್ರ ಬ್ಯಾಲೆನ್ಸ್ ಇದೆ. ಏನಂತಂದರೆ ಇದು ಸ್ಟವ್ವಿಂದು. ಇದನ್ನು ಕ್ಲೀನಾಗಿ ನೀಟಾಗಿ ತೊಳಿಬೇಕಂತಂದರೆ ಚಪಾತಿ ಮಾಡುವಾಗ ಇಲ್ಲ ದೋಸೆ ಮಾಡುವಾಗ ತವ ಏನಿದೆಯಲ್ಲ ಅದರದ್ದು ಕೆಳಗಡೆ ಇರೋವಂಥ ರಸ್ಟೆಲ್ಲ ಇದ್ರ ಮೇಲೆ ಕುತ್ಕೊಂಡು ಗಲೀಜಾಗಿರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಸ್ವಲ್ಪ ಮೊಸರು ಮತ್ತೊಂದು ಸ್ವಲ್ಪ ಅರಿಶಿನ ಎರಡನ್ನು ಮಿಕ್ಸ್ ಮಾಡಿ ಇದಕ್ಕೆ ಅಪ್ಲೈ ಮಾಡಿ ನೆನೆಸೋಕ್ಕೆ ಅಂತ ಬಿಟ್ಟಿದ್ದೀನಿ. ಇದೊಂದು 10ರಿಂದ 15 ನಿಮಿಷ ನೆಂದಾದಮೇಲೆ ಪಾತ್ರೆ ತೊಳಿತೀವಲ್ಲ ಸೋಪು, ಆ ಸೋಪು ಮತ್ತು ಸ್ಕ್ರಬ್ಬರಿಂದ ಚೆನ್ನಾಗಿ ಉಜ್ಜಿದ್ರೆ ಕ್ಲೀನ್ ಆಗುತ್ತೆ. ನಾನು ಅದು ಕ್ಲೀನ್ ಆದಮೇಲೆ ನಿಮಗೆ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ. ಸೊ ಫ್ರೆಂಡ್ಸ್ ನೋಡಿ, ಫೈನಲಿ ವಾಶ್ ಆಯಿತು. ಕ್ಲೀನಾಗಿ ವಾಶ್ ಆಗಿದೆ. ಎಷ್ಟು ನೀಟಾಗಿ ವಾಶ್ ಆಗಿದೆ ನೋಡಿ. ಸೊ ನಾನು ಇವಾಗ ಇದನ್ನು ಹಾಕ್ತಾ ಇದ್ದೀನಿ. ಸೊ ಮನೆಯಿಂದ ಹೊರಡಬೇಕಾಗಿತ್ತು, ಸ್ವಲ್ಪ ಹೊರಟ್ವಿ, ಹೊರಗಡೆ ಹೋಗೋದಿತ್ತು ಅಂತ ಹೇಳಿ. ಅಂದವೇ ಬರ್ತಾ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪಕ್ಕದಲ್ಲೇ ಈಶ್ವರನ ದೇವಸ್ಥಾನ ಇದೆ ನಮ್ಮ ಮನೇಲಿ. ಸೊ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನಾವೆಲ್ಲಿಗೆ ಬಂದಿದ್ದೀವಿ ಅಂತಂದರೆ ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ. ವೆಂಕಟೇಶ್ವರ ಗಾರ್ಮೆಂಟ್ಸ್ ಬಂದು ನಮ್ಮ ಮನೆಯಿಂದ ಒಂದು 10 ನಿಮಿಷ ಆಗುತ್ತೆ. ಅಲ್ಲಿಗೆ ಬಂದಿದ್ದೀವಿ. ಏನಕ್ಕೆ ಬಂದಿದ್ದೀವಿ ಅಂತಂದರೆ ನನ್ನ ಮಗಳಿಗೆ ನೈಟ್ ವೇರ್ಸ್ನ ನಾವು ಶಾಪ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ನೈಟ್ ವೇರ್ಸ್ ಕಲೆಕ್ಷನ್ಸ್ ಎಲ್ಲ ಇಲ್ಲಿ ತುಂಬಾ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ನನ್ನ ಮಗಳಿಗೆ ನೈಟ್ ವೇರ್ನ ತೊಗೊಂಡು ನಾನು ಕೂಡ ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು. ಹಾಗಾಗಿ ಮೇಲೆ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ಸೊ ನಾನೀಗ ಹೋಗಿದ್ದು ಬಂದು ಸೆಕೆಂಡ್ ಫ್ಲೋರ್ಗೆ. ಸೆಕೆಂಡ್ ಫ್ಲೋರಲ್ಲಿ ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಕಲೆಕ್ಷನ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಯಾರಾದರೂ ಇಲ್ಲೇ ನಮ್ಮ ಮಾರುತಿನಗರ್ ನಿಯರ್ ಯಾರಾದರೂ ಇದ್ದರೆ ದಯವಿಟ್ಟು ವಿಸಿಟ್ ಮಾಡಿ. ಮತ್ತು ಅಲ್ಲಿನ ಎಕ್ಸಿಕ್ಯೂಟಿವ್ ಕೂಡ ತುಂಬಾ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ, ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಶೂಸ್ ಆಗಿರ್ಬೋದು, ಸ್ಯಾಂಡಲ್ಸ್ ಆಗಿರ್ಬೋದು, ಹೀಗೆ ಮಕ್ಳಿಗಾಗಿರ್ಬೋದು, ವುಮೆನ್ಸ್ಗಾಗಿರ್ಬೋದು, ಈ ಥರ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು ಅಲ್ಲಿ. ಸೊ ಇನ್ನು ನಾನು ಶಾಪ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಕೀರ್ತಿಶ್ರೀ ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ವೆಯ್ಟ್ ಮಾಡ್ತಾಯಿದ್ರು ಬಿಲ್ ಹಾಕ್ಸ್ಕೊಳ್ಳೋಕ್ಕೆ ಅಂತ. ಬಿಲ್ ಕೌಂಟರ್ಗೆ ಬಂದ್ವಿ ನಾವು. ಒನ್ ಬೈ ಒನ್ ಅವ್ರು ಬಿಲ್ ಹಾಕ್ಕೊಳ್ತಾ ಬಂದರು. ಇಲ್ಲಿನ ಕ್ಯಾಶಿಯರು ಕೂಡ ಅಷ್ಟೇ, ಕ್ಯಾಶ್ ಕೌಂಟ್ರಲ್ಲಿರೋರು ಕೂಡ ತುಂಬಾ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ. ಇದು ನಾನಿರೋದು ಬಂದು ವೆಂಕಟೇಶ್ವರ ಗಾರ್ಮೆಂಟ್ಸ್ ಯೂನಿಟ್ 1ಅಲ್ಲಿ. ಸೊ ಫೈನಲಿ ಬಿಲ್ಲಿಂಗ್ ಎಲ್ಲ ಆಯಿತು. ಮತ್ತು ಅಲ್ಲಿ ವಾಚ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಹಾಗಾಗಿ ವಾಚ್ ಕಲೆಕ್ಷನ್ಸು ಕೂಡ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ ಸ್ವಲ್ಪ, ವಿಚ್ ಈಸ್ ಪ್ರೈಸ್ಡ್ ಅಟ್ $499 ಆ್ಯಂಡ್ $399. ಸೊ ನನಗೆ ಓಕೆ ಅನಿಸ್ತು. ಬಟ್ ಇನ್ನೂ ಕಲೆಕ್ಷನ್ಸ್ ಬರೋದಿದೆ ಅಂತ ಹೇಳಿದ್ರಿಂದ ನಾನು ಯಾವುದೇ ರೀತಿಯಾದ ಶಾಪಿಂಗ್ನ ನಾನು ಮಾಡಲಿಲ್ಲ. ಸೊ ಅಲ್ಲಿಂದ ಎಕ್ಸಿಟ್ ಆಗುವಾಗ ಈ ಥರ ಒಂದು ಸಲ ರೀಚೆಕ್ ಮಾಡ್ತಾರೆ ಪ್ರಾಡಕ್ಟ್ಸ್ನ. ಮತ್ತು ವಾಪಸ್ ಎಕ್ಸಿಟ್ ಹಾಕುವಾಗ ನನಗೆ ಇದೊಂದು ತುಂಬ ಇಷ್ಟ ಆಯಿತು. ತಲೆ ಎತ್ತಿ ನೋಡಿ, ಮೈಂಡ್ ಯುವರ್ ಹೆಡ್ ಲುಕ್ ಅಪ್ ಅನ್ನೋದು ನಂಗೆ ತುಂಬ ಇಷ್ಟ ಆಯಿತು. ಅಲ್ಲೇ ಒಂದು ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು ಫ್ರೆಂಡ್ಸ್. ಅವ್ರನ್ನ ಮಾತಾಡಿಸ್ಕೊಂಡು ನೆಕ್ಸ್ಟ್ ಆಪೋಸಿಟಲ್ಲೇ ಪಾವ್ ಬಜ್ಜಿ ತೊಗೊಂಡು ತಿಂದ್ವಿ.
ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನಾವು ತೊಗೊಂಡಿದ್ದು ಬಂದು ಚೀಸ್ ಪಾವ್ ಬಜ್ಜಿ. ಸೊ ತೊಗೊಂಡು ನಾವು ಅಲ್ಲೇ ತಿಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಸೂಪರಾಗಿತ್ತು. ಸೊ ಅಲ್ಲೆಲ್ಲ ನಾವು ತಿಂದ್ಕೊಂಡು ನೆಕ್ಸ್ಟು ನಾವು ಅಲ್ಲಿಂದ ಮನೆಗೆ ಹೊರಟ್ವಿ. ನನ್ನ ಮಗಳಂತೂ ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ತಿಂತಾಯಿದ್ಲು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಸೊ ಇನ್ನು ವೆಂಕಟೇಶ್ವರ ಗಾರ್ಮೆಂಟ್ಸಿಂದ ಹೊರಡ್ತಾ ಪಾವ್ ಬಜ್ಜಿ ತಿಂದ್ಕೊಂಡು ಅಲ್ಲಿಂದ ಸೀದಾ ಬೇಕ್ರಿಗೆ ಹೋದ್ವಿ ಫ್ರೆಂಡ್ಸ್. ನನ್ನ ಮಗಳು ಕೇಕ್ ಬೇಕು, ರಸ್ಕ್ ಬೇಕು ಅಂತೆಲ್ಲ ಹಠ ಮಾಡ್ತಾಯಿದ್ಲು. ಸೊ ಹಾಗಾಗಿ ನಮ್ಮ ಯಜಮಾನ್ರು ನಿಯರ್ ಬೈ ಒಂದು ಬೇಕ್ರಿ ಇದೆ, ತುಂಬ ಚೆನ್ನಾಗಿದೆ, ಅಯ್ಯಂಗಾರ್ ಬೇಕ್ರಿ ಅಂತ ಹೇಳಿ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾವು ಮನೆ ಬಂದ್ವಿ. ಸೊ ಕೀರ್ತಿಗೆ ಏನಂತ ತಂದಿದ್ದೀವಿ, ನೈಟ್ ವೇರ್ಸ್ ಯಾವ ಥರ ಇದೆ ಕಲೆಕ್ಷನ್ಸು ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ವೆಂಕಟೇಶ್ವರದಲ್ಲಿ. ನಾವು ಈಗಲ್ಲ ತುಂಬ ವರ್ಷಗಳಿಂದ ನಾವು ವೆಂಕಟೇಶ್ವರಗೆ ಹೋಗ್ತಾ ಇದ್ವಿ. ವೆಂಕಟೇಶ್ವರ ಬಂದು ಮುಂಚೆ ಕಾಟನ್ ಎಕ್ಸ್ಪೋರ್ಟ್ಸ್ ಆಗಿತ್ತು, ಈಗ ಅದು ವೆಂಕಟೇಶ್ವರ ಆಗಿದೆ ಯೂನಿಟ್ 1. ಅದ್ರ ಬಗ್ಗೆನೂ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ. ಅದ್ರದ್ದು ರಿವ್ಯೂ ಖಂಡಿತವಾಗ್ಲೂ ನಾನು ನಿಮಗೆ ಟೋಟಲ್ ಆಗಿ ಹೇಳ್ತೀನಿ ನಾನು ನಿಮಗೆ. ಸೊ ಮೊದಲಿಗೆ ಬಂದು ಟೀ ಶರ್ಟ್ ತೊಗೊಂಡಿದ್ದಾಳೆ, ವಿಚ್ ಈಸ್ ಪ್ರೈಸ್ಡ್ ಅಟ್ 49 rupees. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಎಕ್ಸ್ಪ್ಯಾಂಡಬಲು, ತುಂಬ ಚೆನ್ನಾಗಿದೆ. ದಿಸ್ ಈಸ್ ಒನ್. ಅಗೇನ್ ಟೀ ಶರ್ಟ್ ತೊಗೊಂಡಿದ್ದಾಳೆ. ಸೊ ನನ್ನ ಮಗಳು ತುಂಬ ಸಣ್ಣ ಇರೋದ್ರಿಂದ ಏನಾಗುತ್ತೆ, ಅವಳಿಗೆ 9 to 10 years ತೊಗೋಬೇಕು. ಅದು ತುಂಬ ದೊಡ್ಡದಾಗತ್ತೆ ಅಂತ ಹೇಳಿಬಿಟ್ಟು 6 to 7 years ಇಲ್ಲ 4 to 5 years ಬಟ್ಟೆ ತೊಗೋತಾಳೆ ಅವಳು. ದಿಸ್ ಈಸ್ ಒನ್. ಅಗೇನ್ ಇದು ಕೂಡ ಒಂದು. ಇದು ತುಂಬ ಚೆನ್ನಾಗಿದೆ, ಸಾಫ್ಟಾಗಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವಿಚ್ ಈಸ್ ಪ್ರೈಸ್ಡ್ ಅಟ್ 39 rupees. ಸೊ ಇದೊಂದಾಯಿತು. ನೆಕ್ಸ್ಟು ಪ್ಯಾಂಟ್ಸ್ ತೊಗೊಂಡಿದ್ದಾಳೆ, ನೈಟ್ ಪ್ಯಾಂಟ್ಸ್ ಥರ ಡೈಲಿ ವೇರ್ಗೆ ಚೆನ್ನಾಗಿದೆ. ಇದು ಕೂಡ ನೋಡಿ, ಎಲಾಸ್ಟಿಕ್ ಎಲ್ಲ ತುಂಬ ಚೆನ್ನಾಗಿದೆ. ವಿಚ್ ಈಸ್ ಪ್ರೈಸ್ಡ್ ಅಟ್ 99 rupees. ಒನ್ ಮೋರ್ ಟೀ ಶರ್ಟ್ ತೊಗೊಂಡಿದ್ದಾಳೆ, ಲ್ಯಾವೆಂಡರ್ ಕಲರ್, ವಿಚ್ ಈಸ್ ಪ್ರೈಸ್ಡ್ ಅಟ್ 49 rupees. ದಿಸ್ ಈಸ್ ಆಲ್ಸೋ ಸೋ ಕ್ಯೂಟ್ ಆ್ಯಂಡ್ ಸೋ ಸಾಫ್ಟ್. ಸೊ ಇದು ಕೂಡ ತುಂಬ ಚೆನ್ನಾಗಿದೆ, ಲ್ಯಾವೆಂಡರ್ ಕಲರ್ದು, ಲೈಟ್ ಲ್ಯಾವೆಂಡರ್ ಕಲರ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಎಕ್ಸ್ಪ್ಯಾಂಡಬಲು, ತುಂಬ ಕ್ಯೂಟಾಗಿದೆ. ವಿಚ್ ಈಸ್ ಪ್ರೈಸ್ಡ್ ಅಟ್ ಅಗೇನ್ 49 rupees. ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ನೈಟ್ ವೇರ್ಸು, ಮಕ್ಕಳಿಗೆ ಡೈಲಿ ವೇರ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕಲೆಕ್ಷನ್ಸು ವೆಂಕಟೇಶ್ವರದಲ್ಲಿ. ನಾನು ಅಲ್ಲಿಂದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ರಿವ್ಯೂ ಕೊಡ್ತೀನಿ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ದಿಸ್ ಈಸ್ ಆಲ್ಸೋ ಒನ್ ನೈಟ್ ಪ್ಯಾಂಟ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮಮ್ಮಿ ಇಲ್ಲಿ ಕ್ರಿಸ್ಮಸ್ ಇದೆ, ಮಮ್ಮಿ ಕ್ರಿಸ್ಮಸ್ ಟೋಪಿ ಇದೆ ಅಂತ ಹೇಳಿ ತೊಗೊಂಡಿದ್ದಾಳೆ. ಬಿಕಾಸ್ ಅವಳ ಬರ್ತ್ಡೇ ಕೂಡ ಕ್ರಿಸ್ಮಸ್ ಡೇ ದಿವಸನೇ. ಸೊ ಹಾಗಾಗಿ ತೊಗೊಂಡಿದ್ದಾಳೆ. ಪ್ಯಾಂಟ್ ಇಷ್ಟ ಆಯಿತು ಅಂತ ಹೇಳಿ, ಅವಳು ಖುಷಿನ ಯಾಕೆ ಬೇಡ ಅನ್ನೋದು ಅಂತ ಕೊಡಿಸ್ದೆ. ಸೊ ಲಾಸ್ಟ್ ಒನ್, ದಿಸ್ ಈಸ್ ಆಲ್ಸೋ ಸೋ ಕ್ಯೂಟ್ ಅಗೇನ್, ವಿಚ್ ಈಸ್ ಪ್ರೈಸ್ಡ್ ಅಟ್ 99 rupees. ಎಕ್ಸ್ಪ್ಯಾಂಡಬಲ್, ವೆರಿ ಕ್ಯೂಟ್. ಸೊ ಇದು ಬಂದು ಇನ್ನೊಂದು ಲಾಸ್ಟ್ ಪ್ಯಾಂಟ್ ಇದೆ, ಬ್ಯಾಗ್ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತು. ವಿಚ್ ಈಸ್ ಪ್ರೈಸ್ಡ್ ಅಟ್ 79 rupees. ಇದು ಕಂಪ್ಲೀಟ್ ಕಾಟನ್ ಆಗಿದೆ, ತುಂಬ ಚೆನ್ನಾಗಿದೆ. ತುಂಬ ಬಟ್ಟೆ ಎಲ್ಲ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಎಷ್ಟು ಸಾಫ್ಟ್ ಆಗಿದೆ. ಕಾಟನ್ ವೇರ್ ಇದು, ತುಂಬ ಚೆನ್ನಾಗಿದೆ. ಪರ್ಸ್ನಲಿ ನನಗೂ ಕೂಡ ಇಷ್ಟ ಆಯಿತು ಇದೆಲ್ಲ. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ಸಂಡೆಯ ವ್ಲಾಗ್. ಇನ್ನು ಮುಂಬರುವಂಥ ವೀಡಿಯೋಸನ್ನು ನೋಡ್ತಾ ಇರಿ, ಹೀಗೆ ನನ್ನ ಸಪೋರ್ಟ್ ಮಾಡ್ತಾರೆ ಅಂತ ನಾನು ನಿಮ್ಮೆಲ್ಲರನ್ನು ಕೇಳ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ತಿಳಿಸ್ಕೊಟ್ರೆ ಡೆಫಿನೆಟಾಗಿ ಅದರ ರಿಲೇಟೆಡ್ ಆಗಿ ನಾನು ವೀಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಲವ್ ಯು. ಬಾಯ್.